Hello everyone, welcome back to my YouTube ಚಾನಲ್. ನಾನು ನಿಮಗೆ ಇವತ್ತು ಒಂದು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಪಾರ್ಟ್ ಟೈಮ್ ಜಾಬು. ಇದಕ್ಕೆ ಯಾವುದೇ ರೀತಿಯಾದ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಡ, ಯಾವುದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಕೂಡ ಬೇಡ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಇದು ಯಾವ ಜಾಬು ಮತ್ತು ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ನಾವು ಏನು ಮಾಡಬೇಕು ಈ ಜಾಬಲ್ಲಿ, ಏನು ರೋಲು ಮತ್ತು ಏನೇನು ರಿಕ್ವೈರ್ಮೆಂಟ್ ಕೇಳಿದ್ದಾರೆ, ನಮ್ಗೆ ಏನೇನು ಸ್ಕಿಲ್ಸ್ ಗೊತ್ತಿರಬೇಕು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ, ಮತ್ತು ಸ್ಯಾಲ್ರಿ ಯಾವ ಥರ ಕೊಡ್ತಾರೆ ಅಂತ ಎಲ್ಲ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಂದು ಅನಾಲಿಟಿಕ್ಸಲ್ಲಿ ನೋಡಿದಾಗ ತುಂಬ ಜನ ವಿತೌಟ್ ಸಬ್ಸ್ಕ್ರೈಬೇ ನೋಡ್ತಾ ಇದ್ದೀರಾ. ಪ್ಲೀಸ್ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ದರೆ. ಸೊ ನೀಡಿರೋರ್ಗೂ ಶೇರ್ ಮಾಡಿ, ಇದರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಯಾರ್ಯಾರು ಜಾಬ್ ಹುಡುಕ್ತಿದ್ದೀರಾ, ಹೌಸ್ ವೈಫ್ಗಳು ಅಥವಾ ರಿಟೈರ್ಡ್ ಪರ್ಸನ್ಗಳು, ಇದರಲ್ಲಿ ಯಾವುದೇ ರೀತಿ ಏಜ್ ಲಿಮಿಟ್ ಕೂಡ ಇಲ್ಲ. ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಸೊ ಯಾರ್ಯಾರಿಗೆ ನಿಮ್ಮ ಮನೇಲಿ ಯಾರ್ಯಾರು ಜಾಬ್ಗೆ ಇಂಟ್ರೆಸ್ಟ್ ಇದೆ, ಎಲಿಜಿಬಲ್ ಇದ್ದಾರೆ, ಎಲ್ರಿಗೂ ಶೇರ್ ಮಾಡಿ. ಈಗ ಮುಂದೆ ಹೋಗಿ ವಿಡಿಯೋದಲ್ಲಿ ಏನೇನು ರಿಕ್ವೈರ್ಮೆಂಟು ಮತ್ತು ಅದು ಯಾವ ಜಾಬು ಅಂತೆಲ್ಲ ನೋಡ್ಕೊಂಬರೋಣ. ಕಂಪ್ನಿ ಹೆಸರು ಬಂದುಬಿಟ್ಟು ಟೆಲುಸಾ ಡಿಜಿಟಲ್ AI ಡೇಟಾ ಸೊಲ್ಯೂಷನ್. ಆ ಕಂಪ್ನಿಯವರು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಏನಪ್ಪ ಅಂದರೆ ರಿಮೋಟ್ ಆನ್ಲೈನ್ ಡೇಟಾ ಅನಲಿಸ್ಟ್ ಇನ್ ಇಂಡಿಯಾ. ಕನ್ನಡ ಸ್ಪೀಕರ್, ಯಾರು ಕನ್ನಡ ಬರುತ್ತೆ ಅವ್ರಿಗಷ್ಟೇ ಈ ಜಾಬು. ಓದೋಕ್ಕೆ, ಬರೆಯೋಕ್ಕೆ, ಮಾತಾಡೋಕ್ಕೆ ಯಾರಿಗೆ ಬರುತ್ತಲ್ಲ ಅವ್ರಿಗಷ್ಟೇ ಈ ಜಾಬು ಇವರೇ ಕೊಟ್ಟಿದ್ದಾರೆ. ಇದು ಪಾರ್ಟ್ ಟೈಮ್ ಜಾಬು. ಸೊ ಇದು ಜಾಬ್ ಬಗ್ಗೆ ನೋಡೋದಾದರೆ, ಅದು ಡೀಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ವಿತ್ ಅ ಪ್ಯಾಷನ್ ಫಾರ್ ಅ ರಿಸರ್ಚ್ ಆ್ಯಂಡ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ನ್ಯಾಷನಲ್ ಲೋಕಲ್ ಜಿಯೋಗ್ರಫಿ. ಅಂತಂದರೆ ನಿಮ್ಮದು ಲೋಕಲ್ದು ಜಿಯೋಗ್ರಫಿ ಅಂದರೆ ಯಾವ ಪ್ಲೇಸಲ್ಲಿ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರೋರು, ಆ ಥರ ಅಂದರೆ ಇಂಟ್ರೆಸ್ಟ್ ಇರೋರನ್ನ ಹುಡುಕ್ತಿದ್ದಾರಂತೆ. ದಿಸ್ ಫ್ರೀಲ್ಯಾನ್ಸ್ ಆಪರ್ಚುನಿಟಿ ಅಲೋ ಯು ಟು ವರ್ಕ್ ಅಟ್ ಯುವರ್ ಓನ್ ಪೇಸ್ ಆ್ಯಂಡ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಹೋಮ್. ಅಂದರೆ ನೀವು ಮನೇಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು ಈ ಜಾಬ್ಗೆ ಅಂತ ಹೇಳ್ತಿದ್ದಾರೆ. ಮತ್ತು ಡೇ ಇನ್ ಲೈಫ್ ಆಫ್ ಎ ಆನ್ಲೈನ್ ಡೇಟಾ ಅನಲಿಸ್ಟ್. ಈ ರೋಲ್ ಏನಪ್ಪ ಎಕ್ಸಾಕ್ಟ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಇನ್ ದಿಸ್ ರೋಲ್ ಯು ವಿಲ್ ಬಿ ವರ್ಕಿಂಗ್ ಆನ್ ಪ್ರಾಜೆಕ್ಟ್ ಏಮ್ಡ್ ಅಟ್ ಎನ್ಹಾನ್ಸಿಂಗ್ ದ ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ ಆಫ್ ಡಿಜಿಟಲ್ ಮ್ಯಾಪ್ ದಟ್ ಆರ್ ಯೂಸ್ಡ್ ಬೈ ಮಿಲಿಯನ್ ಆಫ್ ಪೀಪಲ್ ವರ್ಲ್ಡ್ ವೈಡ್. ಅಂದರೆ ಗೂಗಲ್ ಮ್ಯಾಪ್ಗಳಿರುತ್ತಲ್ಲ, ಸೊ ಅದನ್ನ ಏನಾದರೂ ಮಿಸ್ಟೇಕ್ ಆಗಿದೆ, ಎಷ್ಟೊಂದು ಈಗ ಏನೇನೋ ಮಿಸ್ ರೂಟ್ ಎಲ್ಲ ಇರುತ್ತೆ, ಅದೆಲ್ಲ ನಾವು ಕ್ವಾಲಿಟಿ ಎಲ್ಲ ಕರೆಕ್ಟಾಗಿದೆನಾ, ರೂಟ್ ಎಲ್ಲ ಕರೆಕ್ಟಾಗಿದೆನಾ ಅಂತ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಅದನ್ನ ಕಂಟೆಂಟ್ ಎಲ್ಲ ನಾವು ಅಪ್ಡೇಟ್ ಮಾಡಬೇಕು ಗೂಗಲ್ ಮ್ಯಾಪಲ್ಲಿ. ಮತ್ತು ಏನೋ ರಿಸರ್ಚಿಂಗ್ ಕಂಪ್ಲೀಟಿಂಗ್ ಆ್ಯಂಡ್ ರಿಸರ್ಚಿಂಗ್ ಆ್ಯಂಡ್ ಎವಲ್ಯೂಷನ್ ಟಾಸ್ಕ್ ಇನ್ ವೆಬ್ ಬೇಸ್ಡ್ ಎನ್ವಿರಾನ್ಮೆಂಟ್ ಸಚ್ ಆಸ್ ವೆರಿಫೈಯಿಂಗ್ ಆ್ಯಂಡ್ ಕಂಪೇರಿಂಗ್ ಡೇಟಾ ಆ್ಯಂಡ್ ಡಿಟರ್ಮೈನ್ ದ ರಿಲೆವೆನ್ಸ್ ಆ್ಯಂಡ್ ಅಕ್ಯುರೇಸಿ ಆಫ್ ಇನ್ಫಾರ್ಮೇಷನ್. ಅಂದರೆ ಗೂಗಲ್ ಮ್ಯಾಪಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿ ಐತಾ, ಅಂದರೆ ರೂಟ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರಾ ಅಂತ ಎಲ್ಲ ಒಂದ್ಸಲ ವೆಬ್ಬಲ್ಲಿ ಸರ್ಚ್ ಮಾಡಿ, ಅಂದರೆ ಜಿಯೋಗ್ರಫಿ ಬಗ್ಗೆ ಸರ್ಚ್ ಮಾಡಿ ನಾವು ಆ ರೂಟ್ನೆಲ್ಲ ಅಕ್ಯುರೇಟ್ ಆಗಿದೆನಾ ಅಂತೆಲ್ಲ ಸರ್ಚ್ ಮಾಡಿ ಮತ್ತು ಕಂಟೆಂಟು ಕ್ವಾಲಿಟಿನ ಚೆಕ್ ಮಾಡಬೇಕು. ಅಷ್ಟೇ ಈ ರೋಲಲ್ಲಿ ನಮ್ಮದು ಜಾಬು. ಇದು ಏನಂತ ಹೇಳಿದ್ದಾರೆ ಅಂದರೆ, ಜಾಯ್ನ್ ಅಸ್ ಟುಡೇ ಆ್ಯಂಡ್ ಬಿ ಪಾರ್ಟ್ ಆಫ್ ಡೈನಮಿಕ್ ಆ್ಯಂಡ್ ಇನೋವೇಟಿವ್ ಟೀಮ್ ದಟ್ ಮೇಕಿಂಗ್ ಡಿಫ್ರೆನ್ಸ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ. ಈ ಕಂಪ್ನಿ ಬಗ್ಗೆ ನೋಡಿದ್ರೆ, ಗ್ಲೋಬಲ್ AI ಕಮ್ಯುನಿಟಿ ಈಸ್ ವೈಬ್ರೆಂಟ್ ನೆಟ್ವರ್ಕ್ ಆಫ್ 1 million+ ಕಾಂಟ್ರಿಬ್ಯೂಷನ್ ಫ್ರಮ್ ಡೈವರ್ಸ್ ಬ್ಯಾಕ್ಗ್ರೌಂಡ್. ಅಂದರೆ 1 million+ ಕಸ್ಟಮರ್ಸ್ ಇದ್ದಾರಂತೆ ಇವ್ರ ಕಡೆಗೆ. ಸೊ ಲೋಕಲೈಸ್ ಕಂಟೆಂಟ್ ಬಿಲ್ಡ್ ಬೆಟರ್ AI ಮಾಡೆಲ್. ಸೊ ಈಗ ಟ್ರೈನ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ, ಈಗ ಇದು ಕನ್ನಡದವ್ರಿಗೆ ಅಲ್ವಾ, ಸೊ ಒಬ್ಬೊಬ್ರಿಗೆ ಇಂಗ್ಲೀಷ್ ಗೊತ್ತಾಗಲ್ಲ. ಈಗ ಎಷ್ಟೊಂದು ಕ್ಯಾಬ್ ಡ್ರೈವರ್ಸ್ಗೆಲ್ಲ ಗೊತ್ತಿರಲ್ಲ ಇಂಗ್ಲೀಷು, ಅದನ್ನ ನಾವು ಗೂಗಲ್ ಮ್ಯಾಪ್ನ ಕನ್ನಡದಲ್ಲಿ ರಿವ್ಯೂ ಮಾಡಬೇಕು ಮತ್ತು ಟ್ರಾನ್ಸ್ಲೇಟ್ ಮಾಡಬೇಕು ಏನಾದ್ರು ಇಂಗ್ಲೀಷಲ್ಲಿದ್ದರೆ ಅದು ನೋಡ್ಬಿಟ್ಟು ಅಂತ ಹೇಳ್ತಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ, ಜಾಬ್ಗೆ ಏನು ಕ್ವಾಲಿಫಿಕೇಷನ್ ಬೇಕಪ್ಪ ಅಂದರೆ, ನೋ ಪ್ರೀವಿಯಸ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಏನು ರಿಕ್ವೈರ್ಡ್ ಇಲ್ಲ ಟು ಅಪ್ಲೈ ದಿಸ್ ಜಾಬ್. However, working on this project will be required to pass the basic requirement and go through the standard assessment process. ಅಂತ ಅಂದರೆ ಈ ಜಾಬ್ಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಒಂದು ಅಸೆಸ್ಮೆಂಟ್ ಕೊಡ್ತಾರಂತೆ, ಅದನ್ನ ಪಾಸ್ ಮಾಡಬೇಕು. ಫಸ್ಟು ಅಪ್ಲೈ ಮಾಡಬೇಕು, ಅದರಲ್ಲೇನೋ ನಮ್ಮದು ರೆಸ್ಯೂಮೆ ಸೆಲೆಕ್ಟ್ ಆದರೆ ಇವ್ರ ಕಡೆಯಿಂದ ಮೇಲ್ ಬರುತ್ತೆ, ಅದು ಅಸೆಸ್ಮೆಂಟ್ ಪಾಸ್ ಮಾಡಬೇಕು ಅಂತ ಹೇಳ್ತವ್ರೆ. ದಿಸ್ ಇಸ್ ಪಾರ್ಟ್ ಟೈಮ್ ಲಾಂಗ್ ಪೀರಿಯಡ್ ಪ್ರಾಜೆಕ್ಟ್ ಅಂತ, ಆ್ಯಂಡ್ ಯುವರ್ ವರ್ಕ್ ವಿಲ್ ಬಿ ಸಬ್ಜೆಕ್ಟ್ ಅವರ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಚೆಕ್ ಡ್ಯೂರಿಂಗ್ ದ ಟರ್ಮ್ ಆಫ್ ದಿಸ್ ಅಗ್ರಿಮೆಂಟ್. ಅಂದರೆ ಇದು ಪಾರ್ಟ್ ಟೈಮು ಮತ್ತು ಲಾಂಗ್ ಟರ್ಮೇ ಇರುತ್ತೆ, ಅಂದರೆ ಇಮಿಡಿಯೇಟಾಗಿ ಕ್ಲೋಸ್ ಆಗೋ ಪ್ರಾಜೆಕ್ಟ್ ಅಲ್ಲ. ಸೊ ಇದು ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಬೇಸಿಕ್ ರಿಕ್ವೈರ್ಮೆಂಟ್ ಏನು ಬೇಕು, ಮಿನಿಮಮ್ ರಿಕ್ವೈರ್ಮೆಂಟ್ ಕೇಳಿರೋದು ಇವರು ಅಂದರೆ ಫುಲ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್. ಅಂದರೆ ಕನ್ನಡ ಫುಲ್ ನೇಟಿವ್ ಇರಬೇಕು, ಇಂಗ್ಲೀಷು
ಓಕೆ ಇಂಗ್ಲೀಷ್ ಬರಲ್ಲ ಅಂದರೂ ನೀವು ಅದರಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಇಂಗ್ಲೀಷಿಂದ ಕನ್ನಡಕ್ಕಲ್ವಾ, ಅದನ್ನ ChatGPT ಹಾಕಿ ನೀವು ವರ್ಕ್ ಮಾಡಿದ್ರೂ ಮುಗಿಯುತ್ತೆ. ಸೊ ನೀವೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಇಲ್ಲಿ ಕನ್ನಡ ಮೇನು ಅವರು ಇದು ಜಾಬ್ ರೋಲಲ್ಲೇ ಕೊಟ್ಬಿಟ್ಟಿದ್ದಾರೆ, ಕನ್ನಡದವ್ರಿಗೆ ಅಯಾಲ್ ಮಾಡ್ತಿರೋದು. ಮತ್ತು ಅಂದರೆ ಇಂಡಿಯಾದಲ್ಲೇ ಇಡಬೇಕು ಪಾಸ್ಟ್ 2 ಇಯರ್ಸಿಂದ, ಅಟ್ಲೀಸ್ಟ್ ಇಂಡಿಯನ್ ಆಗಿಲ್ಲ ಅಂದರೂ ಪಾಸ್ಟ್ 2 ಇಯರ್ಸಿಂದ ಇಂಡಿಯಾದಲ್ಲೇ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಎಬಿಲಿಟಿ ಟು ಫಾಲೋ ಗೈಡ್ಲೈನ್ಸ್ ಆ್ಯಂಡ್ ಕಂಡಕ್ಟ್ ಆನ್ಲೈನ್ ರಿಸರ್ಚ್ ಯೂಸಿಂಗ್ ಸರ್ಚ್ ಇಂಜಿನ್, ಆನ್ಲೈನ್ ಮ್ಯಾಪ್ಸ್ ಆ್ಯಂಡ್ ವೆಬ್ಸೈಟ್ ಇನ್ಫಾರ್ಮೇಷನ್ ಅಂತಂದರೆ ಆನ್ಲೈನಲ್ಲಿ ಹೆಂಗೆ ಸರ್ಚ್ ಮಾಡೋಕ್ಕೆ, ಡೇಟಾ ಎಲ್ಲ ಸರ್ಚ್ ಮಾಡೋಕ್ಕೆ ನಮ್ಗೆ ಐಡಿಯಾ ಇರಬೇಕು. ಅಂದರೆ ಗೂಗಲ್ ಮ್ಯಾಪ್ಗಳು ಮತ್ತು ಅದರ ಇನ್ಫಾರ್ಮೇಷನ್ ಏನೋ ಬೇಕಂದರೆ ಸರ್ಚ್ ಮಾಡೋಕ್ಕೆ ಗೊತ್ತಿರಬೇಕು ಅಂತ ಹೇಳೋರೆ. ಮತ್ತು ಫ್ಲೆಕ್ಸಿಬಲ್ ಟು ವರ್ಕ್ ಅಕ್ರಾಸ್ ಡೈವರ್ಸ್ ಸೆಟ್ ಆಫ್ ಟಾಸ್ಕ್ ಟೈಪ್ ಇನ್ಕ್ಲೂಡಿಂಗ್ ಮ್ಯಾಪ್, ನ್ಯೂಸ್, ಆಡಿಯೋ, ಟಾಸ್ಕ್ ಆ್ಯಂಡ್ ರಿಲೆವೆನ್ಸ್ ಅಂತಂದರೆ ಇಲ್ಲಿ ಮೇನು ಮ್ಯಾಪ್ ಹೇಳಿದ್ದಾರೆ. ಬಟ್ ಅದರಲ್ಲಿ ಒಂದೊಂದ್ಸಲ ಆಡಿಯೋ ಕೊಟ್ಟು ಅದನ್ನ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ನಾವು ಕನ್ನಡಕ್ಕೆ. ಮತ್ತು ನ್ಯೂಸ್ಗಳನ್ನೆಲ್ಲ ಅದನ್ನೆಲ್ಲ ಇಷ್ಟೂ ವರ್ಕ್ ಇರುತ್ತೆ. ಮ್ಯಾಪು ಇಂಗ್ಲೀಷಿಂದ ಕನ್ನಡಕ್ಕೆ ಆಡಿಯೋ ಟ್ರಾನ್ಸ್ಲೇಟ್ ಮಾಡೋದು ಇಷ್ಟು, ಮತ್ತು ನ್ಯೂಸ್ಗಳನ್ನ ಟ್ರಾನ್ಸ್ಫರ್ ಮಾಡೋದು ಇಷ್ಟೂ ವರ್ಕ್ ಇರುತ್ತೆ. ಸೊ ನೀವು ಯಾವ ಥರ ಚೂಸ್ ಮಾಡ್ಕೋಬೋದು ಅವ್ರು ಕೊಟ್ಟಂಗೆ. ಮತ್ತು ಡೈಲಿ ಆಕ್ಸೆಸ್ ಟು ಬ್ರಾಡ್ಬ್ಯಾಂಡ್ ಕನೆಕ್ಷನ್, ಕಂಪ್ಯೂಟರ್ ರಿಲೆವೆಂಟ್ ಸಾಫ್ಟ್ವೇರ್ ಅಂದರೆ ಇದೆಲ್ಲ ನಮ್ಮ ಹತ್ರನೇ ಇರಬೇಕು. ಇದು ಪಾರ್ಟ್ ಟೈಮ್ ಆಗಿರೋದ್ರಿಂದ ಇವ್ರ ಕಡೆಯಿಂದ ಏನು ಪ್ರೊವೈಡ್ ಮಾಡಲ್ಲ. ಇಂಟರ್ನೆಟ್ಟು ಮತ್ತು ಲ್ಯಾಪ್ಟಾಪ್ ನಮ್ಮ ಹತ್ರನೇ ಇರಬೇಕಾಗಿರುತ್ತೆ. ಇನ್ನು ಈ ಅಸೆಸ್ಮೆಂಟು ಅಂದರೆ ಆಗಲೇ ಹೇಳಿದ್ರಲ್ಲ, ಅಸೆಸ್ಮೆಂಟ್ ಯಾವ ಥರ ಅಂದರೆ, ಇನ್ ಆರ್ಡರ್ ಟು ಬಿ ಐಡ್ ಇನ್ ದ ಪ್ರೋಗ್ರಾಮ್ ಯು ವಿಲ್ ಬಿ ಟೇಕನ್ ಟು ಓಪನ್ ಬುಕ್ ಕ್ವಾಲಿಫಿಕೇಷನ್ ಎಕ್ಸಾಮ್ ದಟ್ ವಿಲ್ ಡಿಟರ್ಮೈನ್ ಯು ಸ್ಟೆಬಿಲಿಟಿ ಆಫ್ ದ ಪೊಸಿಷನ್ ಆ್ಯಂಡ್ ಕಂಪ್ಲೀಟ್ ID ವೆರಿಫಿಕೇಷನ್. ಇದರಲ್ಲಿ ಟೆಸ್ಟ್ ಅಂದರೆ ಆ ಥರ ಅಲ್ಲ. ಸೊ ಡೈರೆಕ್ಟ್ ಅಂದರೆ ಓಪನ್ ಬುಕ್ ಅವರೇನೇ ರೆಫರೆನ್ಸ್ ಬುಕ್ ಕೊಟ್ಟಿರ್ತಾರೆ, ಅದರಲ್ಲೇ ನೋಡ್ಕೊಂಡು ಬರೆಯೋದಾಗಿರುತ್ತೆ. ಅವರ್ ಟೀಮ್ ವಿಲ್ ಬಿ ಪ್ರೊವೈಡ್ ವಿತ್ ದ ಗೈಡ್ಲೈನ್ಸ್ ಆ್ಯಂಡ್ ದ ಲರ್ನಿಂಗ್ ಮೆಟೀರಿಯಲ್ ಬಿಫೋರ್ ಯುವರ್ ಕ್ವಾಲಿಫಿಕೇಷನ್ ಎಕ್ಸಾಮ್. ಅವ್ರ ಟೀಮ್ ಅವರೇನೆ ನಮಗೆ ಬುಕ್ಸು ಮತ್ತು ಏನೇನು ಬೇಕು ಇದಕ್ಕೆ ಜಾಬ್ಗೆ ಎಲ್ಲನೂ ಕೊಟ್ಟಿರ್ತಾರೆ. ಸೊ ನಾವು ಅದನ್ನ ಅಸೆಸ್ಮೆಂಟ್ನ ತೊಗೊಂಡು ಬರೀಬೇಕಷ್ಟೇ. ಯು ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ಎಕ್ಸಾಮ್ ಇನ್ ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಬಟ್ ಅಟ್ ಯುವರ್ ಕನ್ವೀನಿಯನ್ಸ್ ಅಂತ ಅಂದರೆ ಅವ್ರು ಕೊಟ್ಟಿರೋ ಟೈಮ್ ಫ್ರೇಮಲ್ಲೇ ಕಂಪ್ಲೀಟ್ ಮಾಡಬೇಕು. ಅವ್ರ ಟೀಮ್ ಅವರೇ ಎಲ್ಲ ಕೊಟ್ಟಿರ್ತಾರೆ ನಮಗೆ, ಅದನ್ನ ನೋಡ್ಕೊಂಡು ಬರೀಬೇಕು. ಮತ್ತು ಇದರಲ್ಲಿ ಏನಂತ ಹೇಳಿದ್ದಾರೆ, ಇವರು ಯಾವುದೇ ರೀತಿ ಅಮೌಂಟ್ ತಗೊಳ್ಳಲ್ಲ. ಅಕಸ್ಮಾತ್ ಈ ಕಂಪ್ನಿ ಎಷ್ಟು ಹೇಳ್ಕೊಂಡು ಅಮೌಂಟ್ ಏನಾರು ಕಟ್ಟಿ ನಿಮ್ಗೆ ಸೆಲೆಕ್ಟ್ ಆಗಿದ್ದೀರಾ ಅಂದರೆ ಯಾರು ಪೇ ಮಾಡಬೇಡಿ. ನಾವು ಹೈರಿಂಗ್ ಪ್ರೊಸೆಸಲ್ಲಿ ಯಾವುದೇ ಸ್ಯಾಲ್ರಿ ತಗೊಳ್ಳಲ್ಲ ಅಂತಲೂ ಹೇಳಿದ್ದಾರೆ. ಸೊ ಇಲ್ಲಿ ಏನು ಪ್ಲೀಸ್ ನೋಟ್ ದಟ್ ಅಕಾರ್ಡಿಂಗ್ ಟು ಅಂದರೆ ಇವ್ರಿಗೆ ಹತ್ರ ಕೆಲಸ ಮಾಡೋರು ಇದೇ ಕಂಪ್ನಿಲಿ ಇನ್ನೊಂದು ಆಪರ್ಚುನಿಟಿಗೆ ಅಪ್ಲೈ ಮಾಡಬಾರ್ದಂತೆ. ಸೊ ಇಫ್ ಯು ಆರ್ ನಾಟ್ ಸೆಲೆಕ್ಟೆಡ್ ಸಚ್ ಲೀವ್ ದ ಪ್ರೋಗ್ರಾಮ್ ಅಂತ ಹೇಳ್ತಿದ್ದಾರೆ. ಇದು ನೋಡಿದ್ರೆ ಫ್ಲೆಕ್ಸಿಬಲ್ ಅವರ್ಸು ಅಂದರೆ ಮ್ಯಾಕ್ಸಿಮಮ್ 20 hours ಪರ್ ವೀಕ್, ಅಂದರೆ 2 to 3 hours ಪರ್ ಡೇ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಮಾಡ್ಬೋದು. ಕಾಂಟ್ಯಾಕ್ಟ್ ಇಮೇಲ್ ಕೂಡ ಕೊಟ್ಟಿದ್ದಾರೆ, ಸೋರ್ಸಿಂಗ್ ಟೀಮ್ 103@telusointernational.in ಅಂತ. ಸೊ ನೀವು ಅಪ್ಲೈ ಮಾಡಿಬಿಟ್ಟು ಇದಕ್ಕೂ ನೀವು ರೆಸ್ಯೂಮೆನ ಸೆಂಡ್ ಮಾಡ್ಬೋದು. ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜ್ ಕರ್ಕೊಂಡೋಗುತ್ತೆ. ನೋಡಿ, ಇದು ಅಫಿಷಿಯಲ್ಲು ಟೆಲುಸಾ ಇಂಟರ್ನ್ಯಾಷನಲ್ ಕಂಪ್ನಿದು AI ಕಮ್ಯುನಿಟಿ. ಇಲ್ಲಿ ನೋಡಿ, ಡೇಟಾ ಎಂಟ್ರಿ ಆನ್ಲೈನ್ ಕನ್ನಡದವ್ರಿಗಷ್ಟೇ ಈ ಜಾಬು. ಈಗ ಲಾಗಿನ್ ಆ್ಯಂಡ್ ಅಪ್ಲೈ ಕೊಡೋಣ. ನಿಮ್ಗೆ ಆಲ್ರೆಡಿ ಅಕೌಂಟ್ ಇದ್ದರೆ ಲಾಗಿನ್ ಆ್ಯಂಡ್ ಅಪ್ಲೈ ಕೊಡ್ಬೋದು. ನೀವೇನಾರು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಸೊ ನೋಡೋಣ ಇವಾಗ ಹೆಂಗೆ ಅಂತ ಅಪ್ಲೈ ಮಾಡೋದು. ನೋಡಿ, ಇದು ಆಲ್ರೆಡಿ ಅಕೌಂಟ್ ಇದೆ ಅಲ್ವಾ, ಸೊ ಅದಕ್ಕೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಿದ್ದಾರೆ. ಇಮೇಲ್ ಕೊಟ್ಬಿಟ್ಟು ನಾವು ಸೈನ್ ಅಪ್ ಆಗ್ಬೋದು ಆಯಿತಾ. ಇವಾಗ ಮಾಡೋಣ. ನಾವು ಆಲ್ರೆಡಿ ಯೂಸರ್ ಆಗಿದ್ರೆ ಸೈನ್ ಅಪ್ ಆಗಬೇಕು. ನಾವೇನಾದರೂ ಫಸ್ಟ್ ಟೈಮ್ ಯೂಸರ್ ಆಗ್ತಿದ್ರೆ ನಾವು ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ನಾವು ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಪಾಸ್ವರ್ಡ್ ಕೇಳ್ತಿದ್ದಾರೆ, ಸೈನ್ ಇನ್ ಕೊಡೋಣ. ಸೈನ್ ಅಪ್ ಆದರೆ ನೀವು ಇಮೇಲ್ ಅಡ್ರೆಸ್ ಕೊಟ್ಟು ವಿ ಹ್ಯಾವ್ ಸೆಂಡ್ ಟು ಇಮೇಲ್ ಪ್ಲೀಸ್ ಚೆಕ್ ಯುವರ್ ಇನ್ಬಾಕ್ಸ್ ಅಂತ ಇದೆ. ಅದನ್ನ ಇಮೇಲ್ ಚೆಕ್ ಮಾಡಿಬಿಟ್ಟು ಆ ಲಿಂಕಿಂದ ಆಕ್ಸೆಸ್ ಮಾಡಬೇಕು. ನೋಡಿ, ಇಮೇಲ್ ಅಡ್ರೆಸ್ಗೆ ಈ ಥರ ಬರುತ್ತೆ, ಲಾಗಿನ್ ಅಂತ. ಲಾಗಿನ್ ಕೊಡೋಣ. ಅದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳ್ತಿದ್ದಾರೆ. ಸೊ ಅಲ್ಲಿ ಪಾಸ್ವರ್ಡ್ ಕೊಟ್ಟು ಸೈನ್ ಇನ್ ಆದಮೇಲೆ ಈ ಪೇಜಿಗೆ ಬರುತ್ತೆ. ಬೇಸಿಕ್ ಇನ್ಫಾರ್ಮೇಷನ್, ಯಾವ ಕಂಟ್ರಿ ನಮ್ಮದು ಮತ್ತು ಯಾವ ಸ್ಟೇಟು ಮತ್ತು ಡಿಸ್ಟಿಕ್ ಯಾವುದು ಅಂತ ಕೇಳ್ತಿದ್ದಾರೆ. ಮತ್ತು ಅಡ್ರೆಸ್ ಲೈನ್ ಇಲ್ಲಿ ರಿಕ್ವೈರ್ಡ್ ಅದು ಹಾಕಿ ಮತ್ತು ಫೋನ್ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಕೊಡೋಣ. ಸೊ ಇಲ್ಲಿ ಇವಾಗ ನಮ್ಮದು ಡೇಟ್ ಆಫ್ ಬರ್ತು ಮತ್ತು ಕಂಟ್ರಿ ಆಫ್ ಇದು ಯಾವ ಕಂಟ್ರೀಲಿ ಹುಟ್ಟಿರೋದು ಮತ್ತು ಯಾವ ಜೆಂಡರು ನಮ್ಮದು, ಎಷ್ಟು ಕ್ವಾಲಿಫಿಕೇಷನ್ ಏನು, ಎಜುಕೇಷನ್ ಏನು ಅಂತ ಕೇಳ್ತಿದ್ದಾರೆ. ಸೊ ನೀವು ಇಲ್ಲಿ ಇವರು ಇಂಡಿಯಾದವ್ರಿಗೆ ಅಷ್ಟೇ ಏರ್ ಮಾಡ್ತಿರೋದು. ಸೊ ಇಂಡಿಯಾ ಅಂತ ಹಾಕ್ಕೊಳ್ಳಿ. ಇಂಡಿಯಾ ಮತ್ತು ಜೆಂಡರ್ ಯಾವುದು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಕೆಳಗಡೆ ಇರುತ್ತೆ.
ನೆಕ್ಸ್ಟ್ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಿದ್ದಾರೆ. ಮಾಸ್ಟರ, ಬ್ಯಾಚುಲರ್ಸ್ ಡಿಗ್ರಿನೋ, ಅಸೋಸಿಯೇಟೋ, ಇಲ್ಲ 10th ಆಗಿದ್ದೀನೋ ಏನೋ ಅದು ಹಾಕೋಬೋದು. ಮತ್ತು ಪ್ರೈಮರಿ ಲ್ಯಾಂಗ್ವೇಜ್ ಕನ್ನಡನೇ ಬರಬೇಕು, ನೇಟಿವ್ ಆ್ಯಂಡ್ ಪ್ರೈಮರಿ, ಯಾಕೆಂದರೆ ಇದು ಕನ್ನಡದವ್ರಿಗೆ ಹೈಯರ್ ಮಾಡ್ತಿರೋದಲ್ವ. ಸೊ ಅದಕ್ಕೆ ಹೌ ಮೆನಿ ಇಯರ್ ಆಫ್ ಹ್ಯಾವಿಂಗ್ ಕಂಟ್ರೀಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಸೊ 5+ ಇಯರ್ ಅಂತ ಹಾಕಿ ನೆಕ್ಸ್ಟ್ ನೀವು ಡೇಟ್ ಆಫ್ ಬರ್ತ್ ಕೊಟ್ಬಿಟ್ಟು ಸೇವ್ ಆ್ಯಂಡ್ ಚೇಂಜಸ್ ಕೊಡೋಣ. ಆಮೇಲೆ ಇಲ್ಲಿ ನಮ್ಮ ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಬ್ರೌಸ್ ಮಾಡಿಬಿಟ್ಟು ನಮ್ಮದು ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ. ಈಗ ಪ್ರೀ ಸ್ಕ್ರೀನಿಂಗ್ ಬರುತ್ತೆ. ಸೊ ಕಂಟಿನ್ಯೂ ವಿತ್ ಪ್ರೀ ಸ್ಕ್ರೀನಿಂಗ್ ಅಂತ ಕೊಡೋಣ. ಇಲ್ಲಿ ಯು ವಿಲ್ ಅಕ್ಸೆಪ್ಟ್ SMS ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದ. ಮತ್ತು ಇನ್ನು ಡೇಟಾ ಅನಾಲಿಸ್ಟ್ ಕನ್ನಡ, ಕ್ಯಾನ್ ಯು ಕನ್ಫರ್ಮ್ 18 ಏಜು, ನಿಮ್ಗೆ ಎಷ್ಟು ಏಜ್ ಅಂತ ಕೇಳ್ತಿದ್ದಾರೆ. ಸೊ ಯಾರು ಬೇಕಾದ್ರೂ ವರ್ಕ್ ಮಾಡ್ಬೋದು, ನೋ ಏಜ್ ಲಿಮಿಟು. ನಿಮ್ಮದು ಎಷ್ಟು ಏಜ್ ಬಿಟ್ವೀನ್ ಅಂತ ಕೇಳ್ತಿದ್ದಾರೆ, ಅದು ಹಾಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ವಾಟ್ ಈಸ್ ಯುವರ್ ಮದರ್ ಟಂಗ್ ಲ್ಯಾಂಗ್ವೇಜ್ ಅಂತ ಕೇಳ್ತಿದ್ದಾರೆ. ನಿಮ್ಮದು ಅದರ್ ಅಂತ ಹಾಕೊಳ್ಳಿ, ಯಾಕೆಂದರೆ ಇಲ್ಲಿ ಕನ್ನಡ ಇಲ್ಲ, ಕನ್ನಡದವ್ರಿಗೇ ಹೈಯರ್ ಮಾಡ್ತಿರೋದು. ಮತ್ತು ಹೌ ಮೆನಿ ಇಯರ್ ಆಫ್ ಇಂಡಿಯಾದಲ್ಲಿ ಎಷ್ಟು ವರ್ಷ ಇದ್ದೀರಾ ಅಂತ ಕೇಳ್ತಿದ್ದಾರೆ. 3+ ಇಯರೇ ಇರೋದು. ಸೊ ಅದನ್ನ ಹಾಕ್ಕೊಂಡು ಕಂಟಿನ್ಯೂ ಕೊಡಬೇಕು. ನೆಕ್ಸ್ಟು ಮತ್ತು ಇಲ್ಲಿ ಸಮ್ ಆಫ್ ಟಾಸ್ಕ್ ಇನ್ ದಿಸ್ ಸೆನ್ಸಿಟಿವ್ ಅಂತ ಅಂದರೆ ಓಕೆ ಇದು ಅಕ್ಸೆಪ್ಟ್ ಮಾಡ್ತೀನಿ ಇವ್ರದ್ದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇವರು ಡ್ಯೂ ಅಕ್ಸೆಪ್ಟ್ ಟರ್ಮ್ ಆ್ಯಂಡ್ ಕಂಡೀಷನ್, ಅಂದರೆ ಈ ಕಂಪ್ನಿ ಟರ್ಮ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಕ್ಲಿಕ್ ಮಾಡೋಣ. ಮತ್ತು ಹ್ಯಾವ್ ಯು ಎವರ್ ಆ್ಯಡ್ ಆರ್ ಕರೆಂಟ್ಲಿ ಪ್ರೊಸೆಸ್ ದ ಟ್ರೇ ರೇಟಿಂಗ್ ಅಕೌಂಟ್ ವಿತ್, ಅಂದರೆ ಇದರಲ್ಲಿ ವರ್ಕ್ ಮಾಡ್ತಿದ್ದೀರಾ ಬಿಫೋರ್ ಅಂತ ಕೇಳ್ತಿದ್ದಾರೆ. ಇಲ್ಲ ನೋ ಅಂದ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಡು ಯು ಅಕ್ಸೆಪ್ಟ್ ಅ ಪೇಮೆಂಟ್ ಮೆಥಡ್ ಫಾರ್ ದಿಸ್ ರೋಲ್ ಪೇಪರ್ ಟಾಸ್ಕ್ ಅಂತ ಕೇಳ್ತಿದ್ದಾರೆ. ಎಸ್, ಅಂದರೆ ನಾವು ಎಷ್ಟು ಟಾಸ್ಕ್ ಕಂಪ್ಲೀಟ್ ಮಾಡ್ತೀವಿ ಅಷ್ಟರ ಮೇಲೆ ಅಮೌಂಟ್ ಬರುತ್ತೆ ಇದು. ಡು ಯು ಅಕ್ಸೆಪ್ಟ್ ದಟ್ ಯು ಮಸ್ಟ್ ಬಿ ರಿಜಿಸ್ಟರ್ ಎಸ್ ಎ ಸೆಲ್ಫ್ ಎಂಪ್ಲಾಯ್ಡ್ ಇಂಡಿವಿಜುವಲ್ ಅಂತೆ, ರೆಸ್ಪಾನ್ಸಿಬಲ್ ಫಾರ್ ಪೇಮೆಂಟ್ ಟ್ಯಾಕ್ಸ್, ಎಸ್ ಅಂತ ಹಾಕಿ. ಮತ್ತು ಇದು ಟೆಲಿಸಾ ಫ್ರೀಕ್ವೆಂಟ್ಲಿ ಮಾನಿಟರ್ ಅಪ್ಲಿಕೇಶನ್, ಓಕೆ ಅಂದರೆ ನಾವು ಕೊಟ್ಟಿರೋದೆಲ್ಲ ಕರೆಕ್ಟಾಗಿದೆ ಇನ್ಫಾರ್ಮೇಷನ್ ಅಂತ ಹಾಕ್ಬಿಟ್ಟು ನಾವು ಯಾವುದೇ ರೀತಿ ಸುಳ್ಳು ಹೇಳಿಲ್ಲ ಅಂದ್ಬಿಟ್ಟು ಹಾಕ್ಬಿಟ್ಟು ಕ್ಲಿಕ್ ಮಾಡೋಣ. ಯುವರ್ ವರ್ಕ್ ಆನ್ ದಿಸ್ ಆರ್ಗನೈಜೇಷನ್ ಮಸ್ಟ್ ಬಿ ಇಂಡಿವಿಜುವಲ್ ನೇಚರ್ ಕಾಂಪೀಟ್ ವಿತ್ ಅ ಪ್ರೈವೇಟ್ ಅಂತ, ಅಂದರೆ ಇಂಡಿವಿಜುವಲಾಗಿ ವರ್ಕ್ ಮಾಡಬೇಕು ನಾವು ಇಲ್ಲಿ ಆಯಿತಾ. ಮತ್ತು VPN ಅದೆಲ್ಲ IP ಬ್ಲಾಕು, ಅಂದರೆ ನಾವೆಲ್ಲ ಇವ್ರದ್ದು ಪ್ರೈವಸಿ ಡೇಟನ್ನು ಬಿಟ್ಕೊಡ್ಬಾರ್ದು ಅಂತ ಹೇಳಿದ್ದಾರೆ. ಓಕೆ ಎಸ್ ಅಂತ ಹಾಕ್ಬಿಟ್ಟು ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಯುವರ್ ಅಪ್ಲಿಕೇಶನ್ ಬಿಂಗ್ ರಿವ್ಯೂಡ್, ಸೊ ಅಪ್ಲಿಕೇಶನ್ ಸೆಂಡ್ ಆಗಿದೆ. ದೇರ್ ಆರ್ ನೋ ಫರ್ದರ್ ಸ್ಟೆಪ್ ಫಾರ್ ದಿಸ್, ಅಂದರೆ ಇವ್ರೇನು ಸೆಲೆಕ್ಟ್ ಆದರೆ ಮೇಲ್ ಕೂಡ ಬರುತ್ತೆ, ಅಂದರೆ ಇಮಿಡಿಯೇಟಾಗಿ ಬರೋಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕು. ಯಾಕಂದರೆ ತುಂಬ ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ಯಾರದೇ ಸೆಲೆಕ್ಟ್ ಆಗಿರುತ್ತೆ 15 ಡೇಸ್ 1 ಮಂತ್ ಆದಮೇಲಾದ್ರೂ ಕಳಿಸ್ತಾ ಇರ್ತಾರೆ. ಫ್ರೀಕ್ವೆಂಟಾಗಿ ಇಮೇಲ್ನ ಚೆಕ್ ಮಾಡ್ತೀರಿ. ನನಗೆ ಗೊತ್ತಿರೋರೊಬ್ರಿಗೆ ಇದೇ ಥರ ಡೇಟಾ ಅನಲಿಸ್ಟದು ನಾನು ಬಿಫೋರ್ ಕೊಟ್ಟಿದ್ದೆ, ಅವ್ರಿಗೆ ಮೇಲ್ ಕೂಡ ಬಂದಿದೆ ಕಂಪ್ನಿಯಿಂದ. ಸೊ ಎಲ್ಲರೂ ನಿಮ್ಮ ಮೇಲ್ಗಳನ್ನ ಚೆಕ್ ಮಾಡ್ತಾರೆ ಡೈಲಿ. ಆಮೇಲೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಾನು ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಅಪ್ಲೈ ಮಾಡಿ. ಇದರಲ್ಲಿ ಯಾವುದೇ ಕ್ವಾಲಿಫಿಕೇಷನ್ ಇಲ್ಲ ಮತ್ತು ಯಾವುದೇ ರೀತಿ ಏಜ್ ಲಿಮಿಟ್ ಕೂಡ ಇಲ್ಲ. ಸೊ 60+ ಇಯರ್ ಆಗಿರೋರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ನಿಮಗೆ ಜಿಯೋಗ್ರಫಿ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದರೆ, ನಿಮ್ಮದು ಲೋಕಲ್ ಬಗ್ಗೆ ಐಡಿಯಾ ಇದ್ದರೆ ಅಷ್ಟೇ, ಕನ್ನಡ ಗೊತ್ತಿರೋರು ಆರಾಮಾಗಿ ಮಾಡ್ಕೋಬೋದು ಈ ಜಾಬ್ನ. ಯಾಕೆಂದರೆ ಕನ್ನಡನೇ ಮೇಯ್ನು. ಇಂಗ್ಲೀಷನ್ನು ನಾವು ChatGPTಲಿ ಹಾಕ್ಕೊಂಡು ಅದು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಅಕಸ್ಮಾತ್ ಗೂಗಲಲ್ಲಿ ಎಷ್ಟೊಂದು ಟ್ರಾನ್ಸ್ಲೇಷನ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಇದರಲ್ಲಿ ಯಾವುದೇ ರೀತಿ ಇಂಟರ್ವ್ಯೂ ಕೂಡ ಇರಲ್ಲ ಮತ್ತು ಯಾವುದೇ ರೀತಿ ಟೆಸ್ಟ್ ಕೂಡ ಇರಲ್ಲ. ಟೆಸ್ಟ್ ಇದ್ರೂ ಅದು ಓಪನ್ ಬುಕ್ ಆಗಿರುತ್ತೆ, ನೋಡ್ಕೊಂಡು ಬರೆಯೋದಾಗಿರುತ್ತೆ. ಸೊ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಬೇಕಾಗಿಲ್ಲ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ, ಬಾಯ್.